ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಒಂದು ಪ್ರಮುಖ ಬೆಳವಣಿಗೆ ಆಯಿತು. ಹಾಗಾದ್ರೆ ಏನದು ಬೆಳವಣಿಗೆ ಎನ್ನುವಂಥ ವಿವರವನ್ನ ಗಮನಿಸ್ತಾ ಹೋಗೋಣ. ಅಂದರೆ ಪ್ರಮುಖವಾಗಿ ಟೆಕ್ನಿಕಲ್ ವಿಚಾರಗಳನ್ನು ಗಮನಿಸ್ತಾ ಹೋಗೋಣ. ನಿನ್ನೆ ನೀವು ನೋಡಿದ್ದು ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟ ಹಾಗೆ. ಹಾಗಾದ್ರೆ ಏನಿದು ಮಾಫಿ ಸಾಕ್ಷಿ? ಇದರಿಂದ ದರ್ಶನ್ ಮತ್ತು ಇತರ ಆರೋಪಿಗಳ ಮೇಲೆ ಏನು ಪರಿಣಾಮ ಬೀರುತ್ತೆ, ಶಿಕ್ಷೆ ಆಗುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ, ಎಲ್ಲ ವಿವರಗಳನ್ನು ಕೂಡ ನೀಟಾಗಿ ಗಮನಿಸ್ತಾ ಹೋಗೋಣ. ಯಾಕಂದ್ರೆ ನಾನು ಪರ್ಟಿಕ್ಯುಲರ್ ಆಗಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇಲ್ಲ. ಜನರಲ್ ಆಗಿ ಏನಿದು ಮಾಫಿ ಸಾಕ್ಷಿ, ಆ ಸಂದರ್ಭದಲ್ಲಿ ಏನೆಲ್ಲ ಆಗಬಹುದು, ಆ ವಿವರವನ್ನು ಗಮನಿಸ್ತಾ ಹೋಗೋಣ. ಅದಕ್ಕೂ ಮುನ್ನ ನಿಮ್ಮೆಲ್ಲರಲ್ಲೂ ಕೂಡ ನನ್ನ ಪ್ರೀತಿಯ ವೀಕ್ಷಕರಲ್ಲಿ ಒಂದು ಮನವಿ, ನಮ್ಮ ಚಾನಲ್ನ ಕಂಟೆಂಟ್ಗಳು ನಿಮಗೆ ಏನಾದರೂ ಇಷ್ಟ ಆಗ್ತಾ ಇದ್ರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂದರೆ, ಈ ವಿಡಿಯೋಗೂ ಮುನ್ನ ಇನ್ನೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ಲೇಕ್ ಪೊಲ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ. ಅಂದರೆ ನಮ್ಮ ಸರ್ಕಾರ ಹೇಗೆ ಭೂ ಮಾಫಿಯಾವನ್ನು ಮಾಡುತ್ತೆ, ಅಂದರೆ ಸ್ವತಃ ಸರ್ಕಾರವೇ ಭೂ ಮಾಫಿಯಾವನ್ನು ಹೇಗೆ ಮಾಡುತ್ತೆ ಅನ್ನೋದನ್ನು ವಿವರವಾಗಿ ವಿವರಿಸಿದ್ದೇನೆ. ದಯವಿಟ್ಟು ಅದೊಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ, ಹೆಚ್ಚೆಚ್ಚು ಜನರಿಗೆ ತಲುಪಬೇಕಾದಂಥ ವಿಡಿಯೋ. ಈಗ ಈ ಕಂಟೆಂಟ್ ವಿಚಾರಕ್ಕೆ ಬರೋಣ. ಬಂಧುಗಳು, ನಿನ್ನೆ ಆಗಿರುವಂಥ ಪ್ರಮುಖ ಬೆಳವಣಿಗೆ ಏನೇನಾಯಿತು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ನಿನ್ನೆ ಏನೇನಾಯಿತು ಅಂತ ಗಮನಿಸೋದಾದ್ರೆ, ಈ ಪ್ರಕರಣದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಟ್ಟು 17 ಮಂದಿ ಆರೋಪಿಗಳಿದ್ದಾರೆ. A1 A2 ನಿಮಗೆ ಗೊತ್ತಿದೆ, ಪವಿತ್ರ ಗೌಡ ಹಾಗೆ ನಟ ದರ್ಶನ್, ಒಟ್ಟು 17 ಮಂದಿ ಆರೋಪಿಗಳು. ಅದರಲ್ಲಿ ಇದ್ದಕ್ಕಿದ್ದ ಹಾಗೆ A14 ಆಗಿರುವಂಥ ಪ್ರದೋಷ್. ಯಾರು ಪ್ರದೋಷ್ ಅಂದ್ರೆ ನಟ ದರ್ಶನ್ರ ಅತ್ಯಾಪ್ತ. 2003ನೇ ಇಸ್ವಿಯಿಂದಲೂ ಕೂಡ ನಟ ದರ್ಶನ್ಗೆ ಪರಿಚಯ. ದರ್ಶನ್ರ ಒಂದಷ್ಟು ಸಿನಿಮಾಗಳಲ್ಲಿ ಪಾತ್ರವನ್ನು ಕೂಡ ನಿರ್ವಹಿಸಿರುವಂಥ ವ್ಯಕ್ತಿ. ಇದ್ದಕ್ಕಿದ್ದ ಹಾಗೆ ಅವರೊಂದು ಅರ್ಜಿಯನ್ನು ಸಲ್ಲಿಸ್ತಾರೆ, ನಾನು ಮಾಫಿ ಸಾಕ್ಷಿ ಆಗ್ತೇನೆ ಎನ್ನುವಂಥ ರೀತಿಯಲ್ಲಿ. ಅಂದ್ರೆ ಈ ಮಾಫಿ ಸಾಕ್ಷಿ ಆಗ್ತೇನೆ ಅಂತ ಆ ವ್ಯಕ್ತಿ ಅರ್ಜಿ ಸಲ್ಲಿಸಿದ ಮಾತ್ರಕ್ಕೆ, ಅಥವಾ ಆ ವ್ಯಕ್ತಿ ಮಾಫಿ ಸಾಕ್ಷಿಯಾಗಿ ಬದಲಾದ ಮಾತ್ರಕ್ಕೆ ನಟ ದರ್ಶನ್ಗೆ ಶಿಕ್ಷೆ ಆಗಬಿಡುತ್ತಾ ಅಂದ್ರೆ ಹೇಳಕ್ಕಾಗಲ್ಲ. ಆದರೆ ಏನಿದ್ರ ಪರಿಣಾಮ ಅಂದ್ರೆ, ಶಿಕ್ಷೆ ಆಗುವಂತ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇರಬಹುದು ಅಥವಾ ಜಾಸ್ತಿ ಆಗತ್ತೆ. ಮುಂದೊಂದು ದಿನ ಶಿಕ್ಷೆ ಆಗದೆಯೂ ಕೂಡ ಇರಬಹುದು. ಈಗಲೇ ನಾವು ಯಾವುದನ್ನು ಕೂಡ ಜಡ್ಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಒಂದು ಪ್ರಮುಖವಾದಂಥ ಡೆವಲಪ್ಮೆಂಟ್ ಅನ್ನೋದು ಮಾತ್ರ ನೀವೆಲ್ಲರೂ ಕೂಡ ಅರಿತುಕೊಳ್ಳಬೇಕಾದಂಥ ವಿಚಾರ. ಓಕೆ, ಆ ವ್ಯಕ್ತಿ ಹೀಗೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಆಗಬೇಕಾಗಿರುವಂಥ ಪ್ರಕ್ರಿಯೆ ಏನಪ್ಪಾ ಅಂದ್ರೆ, ಪ್ರಾಸಿಕ್ಯೂಷನ್ ಅಂದರೆ ಸಂತ್ರಸ್ತರ ಪರ ವಕೀಲರು ಅಥವಾ ಸರ್ಕಾರದ ಪರ ವಕೀಲರು ಅಥವಾ ಕಾಮಾಕ್ಷಿ ಪಾಳ್ಯ ಪೊಲೀಸರು ಏನು ತನಿಖೆಯನ್ನು ಮಾಡ್ತಿದ್ದಾರೆ ಅವ್ರ ಪರ ವಕೀಲರು, ಪ್ರಾಸಿಕ್ಯೂಷನ್ SPP ಸ್ಪೆಷಲ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಅಥವಾ ಪ್ರಾಸಿಕ್ಯೂಷನ್ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕಾಗತ್ತೆ. ಓಕೆ, ಈ ವ್ಯಕ್ತಿ ಮಾಫಿ ಸಾಕ್ಷಿ ಆಗಬಹುದು, ಈ ವ್ಯಕ್ತಿ ಮಾಫಿ ಸಾಕ್ಷಿ ಆಗೋದನ್ನ ನಾವು ಒಪ್ಕೊಳ್ತಾ ಇದ್ದೀವಿ ಎನ್ನುವಂಥ ರೀತಿಯಲ್ಲಿ ಆ ಪ್ರಕ್ರಿಯೆ ಆಗಬೇಕಾಗತ್ತೆ. ಅದಾದ ಬಳಿಕ ಕೋರ್ಟ್ನಲ್ಲಿ ಉಳಿದ ಪ್ರಕ್ರಿಯೆ ಆಗಬೇಕಾಗತ್ತೆ. ನಿನ್ನೆ ಆದಂಥ ವಿಚಾರ ಏನಪ್ಪಾ ಅಂದ್ರೆ, ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿ ಮೊನ್ನೆ ಅರ್ಜಿಯನ್ನ ಸಲ್ಲಿಸಿದ್ದು. ನಿನ್ನೆ ಸೆಷನ್ ಕೋರ್ಟ್ನಲ್ಲಿ ಆ ಅರ್ಜಿ ವಿಚಾರಣೆಗೆ ಬಂತು. ನಟ ದರ್ಶನ್ ಪರ ವಕೀಲರು, ಹಿಂದೆ ಇದ್ದಂಥ ವಕೀಲರೆಲ್ಲ ಹೊಸ ವಕೀಲರು ಬಂದಿದ್ದಾರೆ, ಪಾಷಾ ಎನ್ನುವಂಥ ವ್ಯಕ್ತಿ, ಅವರು ಕೂಡ ವಾದವನ್ನ ಮಂಡಿಸಿದ್ರು. ಅವರು ಮಾಫಿ ಸಾಕ್ಷಿ ಆಗುವಂತ ವಿಚಾರಕ್ಕೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದು ಸರ್ವೇ ಸಾಮಾನ್ಯವಾಗಿರುವಂಥ ಪ್ರಕ್ರಿಯೆ, ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ SPP ಪ್ರಸನ್ನ ಕುಮಾರ್, ಈ ವ್ಯಕ್ತಿ ಮಾಫಿ ಸಾಕ್ಷಿ ಆಗೋದಿಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ ಹೇಳಿ ಲಿಖಿತವಾಗಿಯೇ ತಮ್ಮ ಒಪ್ಪಿಗೆಯನ್ನು ಸಲ್ಲಿಸಿದ್ದಾರೆ. ಅಂದರೆ ಅಲ್ಲಿಗೆ ಮೊದಲನೇ ಪ್ರಕ್ರಿಯೆ ಇದೀಗ ಮುಕ್ತಾಯ ಆಗಿದೆ. ಮುಂದಿನ ಹಂತ ಕೋರ್ಟ್ ಇದನ್ನ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಿದು ಬಹಳ ಪ್ರಮುಖವಾದಂಥ ವಿಚಾರ ಆಗುತ್ತೆ ಅಂದ್ರೆ, ಮಾಫಿ ಸಾಕ್ಷಿ ಅಂದ್ರೆ ಬರೀ ಆತರನ ಸಾಕ್ಷಿಯಾಗಿ ಪರಿಗಣಿಸೋದು ಮಾತ್ರ ಅಲ್ಲ, ಮಾಫಿ ಸಾಕ್ಷಿ ಆಗುವಂತ ವ್ಯಕ್ತಿಗೆ ಶಿಕ್ಷೆಯೂ ಕೂಡ ಕಡಿಮೆ ಆಗುತ್ತೆ ಅಥವಾ ಹೆಚ್ಚು ಕಡಿಮೆ ಆತನಿಗೆ ಕ್ಷಮಾದಾನವನ್ನು ಕೂಡ ನೀಡಬೇಕಾಗತ್ತೆ. ಹೀಗಾಗಿ ಕೋರ್ಟ್ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸುವಂತ ಕೆಲಸವನ್ನ ಮಾಡುತ್ತೆ. ಅಂತಿಮವಾಗಿ ಇದೀಗ ವಿಚಾರಣೆಯನ್ನ 10ನೇ ತಾರೀಕಿಗೆ ಮುಂದೂಡಿದೆ. 10ನೇ ತಾರೀಕು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜೊತೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎನ್ನುವ ರೀತಿಯಲ್ಲಿ ಕೇವಲ ಪ್ರದೋಷ್ ಮಾತ್ರ ಇಲ್ಲಿ ಬಂದಿಲ್ಲ. A8 ಅಕ್ಯೂಸ್ಡ್ ನಂಬರ್ 8 ಆಗಿರುವಂತ ರವಿಶಂಕರ್ ಚಾಲಕ, ಅವರು ಕೂಡ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಬಂದಿದ್ದಾರೆ. ಅದಾದ ಬಳಿಕ A10 ಅಕ್ಯೂಸ್ಡ್ ನಂಬರ್ 10 ಆಗಿರುವಂತ ವಿನಯ್, ದರ್ಶನ್ಗೆ ತೀರಾ ಅತ್ಯಾಪ್ತ, ಆ ವ್ಯಕ್ತಿಯು ಕೂಡ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಇದೀಗ ಮುಂದೆ ಬಂದಿದ್ದಾರೆ. ಅಂದ್ರೆ ಇಬ್ಬರು ದರ್ಶನ್ರ ಅತ್ಯಾಪ್ತ ಗೆಳೆಯರೇ ಇದೀಗ ಮಾಫಿ ಸಾಕ್ಷಿ ಆಗೋದಿಕ್ಕೆ ಒಪ್ಪಿಗೆಯನ್ನು ಅಥವಾ ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ನೋಡೋಣ ಸೋಮವಾರ ಏನಾಗುತ್ತೆ, ಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳುತ್ತೆ ಎನ್ನುವಂಥ ರೀತಿಯಲ್ಲಿ. ಓಕೆ, ಇದೀಗ ಒಂದನೇ ವಿಚಾರಕ್ಕೆ ಬರೋಣ. ಅಂದ್ರೆ ಏನಿದು ಮಾಫಿ ಸಾಕ್ಷಿ ಎನ್ನುವ ರೀತಿಯಲ್ಲಿ. ಇತ್ತೀಚೆಗೆ ಈ ಮಾಫಿ ಸಾಕ್ಷಿ ಎನ್ನುವಂಥ ಪದವನ್ನು ನೀವು ಹೆಚ್ಚು ಎಲ್ಲಿ ಕೇಳಿರ್ತೀರಿ ಅಂದ್ರೆ, ವಿನಯ್ ಕುಲಕರ್ಣಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಅಲ್ಲೂ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಗೋದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ, ಒಂದು ಪೂರಕವಾದಂಥ ಸಾಕ್ಷಿಗಳೆಲ್ಲವೂ ಕೂಡ ಇದ್ವು. ಅದರ ಜೊತೆಗೆ ಬಸವರಾಜ್ ಮುತ್ತಗಿ ಎನ್ನುವಂಥ ವ್ಯಕ್ತಿ, ಆ ಪ್ರಕರಣದಲ್ಲಿ ಪ್ರಮುಖವಾದಂಥ ಆರೋಪಿ ಬಸವರಾಜ್ ಮುತ್ತಗಿ ಎನ್ನುವಂಥ ವ್ಯಕ್ತಿ, ಆ ವ್ಯಕ್ತಿ ಅಪ್ರೂವರ್ ಆಗ್ತಾರೆ ಅಥವಾ ಮಾಫಿ ಸಾಕ್ಷಿಯಾಗಿ ಬದಲಾಗಿ ಬಿಡ್ತಾರೆ. ಆ ವ್ಯಕ್ತಿ ಹೇಳಿದಂಥ ವಿಚಾರಕ್ಕೂ
ಇಲ್ಲಿ CBI ಕಲೆ ಹಾಕಿದಂಥ ಪೂರಕ ಸಾಕ್ಷಿಗಳಿಗೂ ಒಂದಕ್ಕೊಂದು ಪೂರಕವಾಗಿ ಇದ್ದಂಥ ಕಾರಣಕ್ಕಾಗಿ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಯಿತು. ಶಿಕ್ಷೆ ಆದ ಬಳಿಕ ಜಾಮೀನು ಸಿಕ್ತು ಬಿಡಿ, ಅದು ಬೇರೆ ಆದಂಥ ವಿಚಾರ. ಮುಂದೆ ಅದರಲ್ಲಿ ಇನ್ನೊಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ಇದೆ. ವಿನಯ್ ಕುಲಕರ್ಣಿ ಕಂಪ್ಲೀಟ್ ರಿಲೀಫ್ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ಅಂಥದ್ದಾಗಿತ್ತು. ಅಲ್ಲಿ ನೀವು ಮಾಫಿ ಸಾಕ್ಷಿ ಎನ್ನುವಂಥ ಪದವನ್ನು ಕೇಳಿರ್ತೀರಿ. ಏನು ಮಾಫಿ ಸಾಕ್ಷಿ ಅಂದರೆ, ಇಲ್ಲಿ ಸಾಕಷ್ಟು ಆರೋಪಿಗಳು ಇದ್ದಂತಹ ಸಂದರ್ಭದಲ್ಲಿ ಯಾರಾದರೂ ಓರ್ವ ಆರೋಪಿನೋ ಅಥವಾ ಇಬ್ಬರೋ ಮೂವರೋ ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ, ನಾವೆಲ್ಲ ಸತ್ಯವನ್ನು ಕೂಡ ಹೇಳ್ತೇವೆ, ಈ ಪ್ರಕರಣದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇದೆ, ಆದರೆ ಆ ಪ್ರಕರಣದಲ್ಲಿ ಹೆಚ್ಚು ಆರೋಪ ಅಂದರೆ ನಮ್ಮ ಮೇಲೆ ಹೆಚ್ಚು ಆರೋಪ ಇಲ್ಲ, ಅಥವಾ ಆ ಪ್ರಕರಣದಲ್ಲಿ ಹೆಚ್ಚು ಕೃತ್ಯವನ್ನು ನಾವು ಮಾಡಿಲ್ಲ. ಅಂದ್ರೆ ಉದಾಹರಣೆಗೆ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆಯಲ್ಲಿ ನಾವು ಭಾಗಿಯಾಗಿಲ್ಲ, ನಾವು ಒಳಸಂಚೆಯನ್ನು ರೂಪಿಸಿರಬಹುದು, ಕೊಲೆಗೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿರಬಹುದು, ಸಾಕ್ಷಿನಾಶಕ ಪ್ರಯತ್ನವನ್ನು ಪಟ್ಟಿರಬಹುದು, ಆದರೆ ನೇರವಾಗಿ ನಾವು ಕೊಲೆಯಲ್ಲಿ ಭಾಗಿ ಆಗಿಲ್ಲ. ಹೀಗಾಗಿ ನಮಗೆ ಕ್ಷಮಾದಾನವನ್ನು ನೀಡಬೇಕು ಅಥವಾ ಶಿಕ್ಷೆಯನ್ನ ಕಡಿಮೆ ಮಾಡಬೇಕು. ನಾವು ಎಲ್ಲ ಸತ್ಯವನ್ನು ಕೂಡ ಹೇಳೋದಕ್ಕೆ ರೆಡಿ ಇದ್ದೇವೆ ಅಂತ ಯಾರಾದರೂ ಅಪ್ರೂವರ್ ಆಗ್ತಾರಲ್ಲ, ಅದನ್ನೇ ನಾವು ಮಾಫಿ ಸಾಕ್ಷಿ ಅಂತ ಹೇಳಿ ಕರಿತೀವಿ. ಅಂದರೆ ಆರೋಪಿಗಳ ಆಗಿದ್ದಂತಹ ವ್ಯಕ್ತಿ ಸಾಕ್ಷಿಗಳಾಗಿ ಬದಲಾಗುವುದು, ಆರೋಪಿಗಳಾಗಿದ್ದಂತಹ ವ್ಯಕ್ತಿ ಪ್ರತ್ಯಕ್ಷದರ್ಶಿಗಳಾಗಿ ಅಥವಾ ಐ ವಿಟ್ನೆಸ್ ಆಗಿ ಬದಲಾಗುವುದು. ಪ್ರದೋಷ್ ವಿಚಾರದಲ್ಲೂ ಕೂಡ ಹಾಗೆ ಆಯ್ತು. ಇಲ್ಲಿ ಪ್ರದೋಷ್ ವಿಚಾರ ಯಾಕೆ ಬಹಳ ಪ್ರಮುಖ ಆಗುತ್ತೆ ಅಂತಂದ್ರೆ, ಪ್ರದೋಷ್ ದರ್ಶನ್ಗೆ ತುಂಬಾ ಅತ್ಯಾಪ್ತ ಸ್ನೇಹಿತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇಂಚಿಂಚು ಮಾಹಿತಿಯೂ ಕೂಡ ಪ್ರದೋಷ್ಗೆ ಗೊತ್ತಿದೆ, ಆದರೆ ಪ್ರದೋಷ್ ಕೃತ್ಯ ಅಲ್ಲಿ ಜಾಸ್ತಿ ಇಲ್ಲ. ನೇರವಾಗಿ ರೇಣುಕಾಸ್ವಾಮಿಗೆ ಹೊಡೆಯೋದಾಗ್ಲಿ, ರೇಣುಕಾಸ್ವಾಮಿಯನ್ನು ಕೊಂದು ಬಿಡೋದಾಗ್ಲಿ ಅಂತ ಕೆಲಸವನ್ನ ಮಾಡಿಲ್ಲ. ಅದರ ಬದಲಾಗಿ ಬೇರೆ ಬೇರೆ ರೀತಿಯಂತ ಪ್ರದೋಷ್ ಪಾತ್ರ ಇದೆ, ಅದು ಮುಂದೆ ಹೇಳ್ತಾ ಹೋಗ್ತೇನೆ ಪ್ರದೋಷ್ ಪಾತ್ರ ಏನು ಈ ಪ್ರಕರಣದಲ್ಲಿ ಎನ್ನುವಂತ ರೀತಿಯಲ್ಲಿ. ಇದನ್ನು ಕೋರ್ಟ್ ಅವಾಗ ಹೇಗೆ ಪರಿಗಣಿಸುತ್ತೆ ಅಂದ್ರೆ, ಓಕೆ, ಈ ವ್ಯಕ್ತಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ, ಆದರೆ ಈತನ ಪಾತ್ರ ಹೆಚ್ಚಿನದಿಲ್ಲ, ಹೀಗಾಗಿ ಈತನಿಗೆ ಕ್ಷಮಾದಾನವನ್ನು ನೀಡಬಹುದು ಅಥವಾ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬಹುದು, ಇದನ್ನ ನಾವು ಇಲ್ಲಿ ಪರಿಗಣಿಸಬಹುದು ಎನ್ನುವ ರೀತಿಯಲ್ಲಿ ಇದನ್ನೇ ನಾವು ಮಾಫಿ ಸಾಕ್ಷಿ ಅಂತ ಹೇಳಿ ಕರಿತೀವಿ. ಈ ಮಾಫಿ ಸಾಕ್ಷಿಯನ್ನು ಕೊಟ್ಟಂತ ವ್ಯಕ್ತಿಗೆ ಏನು ಪ್ರಯೋಜನ ಆಗುತ್ತೆ ಅಂತ ನಾವು ಗಮನಿಸೋದಾದ್ರೆ, ಆತನಿಗೆ ಒಂದೋ ಕ್ಷಮಾದಾನ ಸಿಗುತ್ತೆ, ಪಾತ್ರ ಹೆಚ್ಚೇನು ಇಲ್ವೇ ಇಲ್ಲ ಅಂತ ಆದ್ರೆ, ಅಥವಾ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ ಅಂತ ಕಂಡ್ರೆ ಕೋರ್ಟ್ ಅದನ್ನು ಹೇಗೆ ಪರಿಗಣಿಸ್ತದೆ ಅದು ಕೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆತನಿಗೆ ಶಿಕ್ಷೆಯ ಪ್ರಮಾಣ ತೀರಾ ಕಡಿಮೆ ಆಗತ್ತೆ. ಜೊತೆಗೆ ಆತನಿಗೆ ಎಲ್ಲವನ್ನೂ ಕೂಡ ಹೇಳಿಕೊಳ್ಳೋದಕ್ಕೆ ಅವಕಾಶವೂ ಕೂಡ ಸಿಕ್ಕ ರೀತಿಯಲ್ಲಿ ಆಗುತ್ತೆ. ಈಗ ಮಾಫಿ ಸಾಕ್ಷಿ ಆಗೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಕೋರ್ಟ್ ಮುಂದೆಯೂ ಕೂಡ ಹೇಳಿಕೆಯನ್ನು ಕೊಟ್ಟು ಮುಂದೊಂದು ದಿನ ಆತನಾದ್ರೂ ಉಲ್ಟಾ ಹೊಡೆದು ಬಿಟ್ರೆ ಆಗೇನು ಕತೆ? ಆತನ ಈ ಪ್ರಕರಣದ ವ್ಯಾಪ್ತಿಯ ಒಳಗಡೆಯೇ ಬರೋದು ಅಲ್ಲದೆ ಆತ ಸುಳ್ಳು ಸಾಕ್ಷಿಯನ್ನ ನುಡಿದ ಕಾರಣಕ್ಕಾಗಿ ಆತನಿಗೆ ಶಿಕ್ಷೆಯೂ ಕೂಡ ಆಗತ್ತೆ. ಇನ್ನೊಂದು, ಆತ ಮಾಫಿ ಸಾಕ್ಷಿ ಹೇಳಿದ ಮಾತ್ರಕ್ಕೆ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೆ ಶಿಕ್ಷೆ ಆಗ್ಬಿಡುತ್ತಾ? ಇಲ್ಲ. ಇಲ್ಲಿ ಪ್ರಾಸಿಕ್ಯೂಷನ್ ಏನ್ ಮಾಡಿರುತ್ತೆ ಅಂದ್ರೆ, ಈಗಾಗಲೇ ಒಂದಷ್ಟು ಪೂರಕ ಸಾಕ್ಷಿಗಳನ್ನು ಅವ್ರು ಕಲೆ ಹಾಕಿ ಆಗಿದೆ. ಟೆಕ್ನಿಕಲ್ ಎವಿಡೆನ್ಸ್ಗಳು, CCTV ಫೂಟೇಜು, ಟವರ್ ಡಂಪ್, ಅದು ಇದು ಎಲ್ಲವನ್ನೂ ಕೂಡ ಅವರು ಕಲೆ ಹಾಕಿರ್ತಾರೆ. ಜೊತೆಗೆ ಇಬ್ಬರು ಐ ವಿಟ್ನೆಸ್ಗಳು ಕೂಡ ಇದ್ದಾರೆ. ಅವರು ಹೇಳುವಂತ ಹೇಳಿಕೆಗೂ ಅಥವಾ ಅಲ್ಲಿ ಕಲೆ ಹಾಕಿರುವಂತ ಸಾಕ್ಷಿಗೂ ಇಲ್ಲಿ ಪ್ರದೋಷಿ ಹೇಳುವಂತ ವಿಚಾರಕ್ಕೂ ಒಂದಕ್ಕೊಂದು ಕನೆಕ್ಟ್ ಆಗಬೇಕಾಗತ್ತೆ ಅಥವಾ ಒಂದಕ್ಕೊಂದು ಪೂರಕ ಆಗಬೇಕಾಗತ್ತೆ. ಅದಕ್ಕೆ ಕೋರ್ಟ್ ಕನ್ವಿನ್ಸ್ ಆಗಬೇಕಾಗತ್ತೆ. ಆಗ ಮಾತ್ರ ಈ ಪ್ರದೋಷ್ ಮಾಫಿ ಸಾಕ್ಷಿ ಕೋರ್ಟ್ನಲ್ಲಿ ಪ್ರಮುಖವಾಗಿ ನಿಲ್ಲತ್ತೆ. ಅದನ್ನು ನಾವಿಲ್ಲಿ ಗಮನಿಸಬೇಕು. ಓಕೆ, ಹಾಗಾದ್ರೆ ದರ್ಶನ್ಗೆ ಇದು ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ, ಆತ ಈಗ ಅಪ್ರೂವರ್ ಆಗಿದ್ದಂತಹ ಕಾರಣಕ್ಕಾಗಿ ಯಾವ ರೀತಿಯಾಗಿ ಎಫೆಕ್ಟ್ ಆಗಬಹುದು ದರ್ಶನ್ಗೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಇಲ್ಲಿ ಈಗಾಗಲೇ ಪ್ರಾಸಿಕ್ಯೂಷನ್ ಏನ್ ಮಾಡಿದೆ ಅಂದ್ರೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದೆ. ಒಂದಿಬ್ರು ಐ ವಿಟ್ನೆಸ್ ಕೂಡ ಈ ಪ್ರಕರಣದಲ್ಲಿ ಇದ್ದಾರೆ. ಅಷ್ಟು ಸಾಕಾಗೋದಿಲ್ಲ, ಯಾಕಂದ್ರೆ ಈಗ ಸಾಕ್ಷಿ ಹೇಳುವಂತ ವ್ಯಕ್ತಿಗಳು ಮುಂದೊಂದು ದಿನ ಉಲ್ಟಾ ಹೊಡೆಯುವಂತ ಸಾಧ್ಯತೆಯೂ ಕೂಡ ಇರುತ್ತೆ. ಯಾಕಂದ್ರೆ ಈಗಾಗಲೇ ಟ್ರಯಲ್ ನಡೀತಾ ಇದೆ, ಮುಂದೆ ಏನು ಬೇಕಾದ್ರೂ ಆಗ್ಬಹುದು ಇದ್ರಲ್ಲಿ, ಹೀಗೆ ಆಗುತ್ತೆ ಅಂತ ಹೇಳೋಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಈಗಾಗಲೇ ಓರ್ವ ಸಾಕ್ಷಿಯ ಮೇಲೆ ದರ್ಶನ್ ಫ್ಯಾನ್ಸೋ ಯಾರೋ ದರ್ಶನ್ಗೆ ಸಂಬಂಧಪಟ್ಟವ್ರು ಹೋಗಿ ಒತ್ತಡವನ್ನು ಕೂಡ ಹೇರುವಂತ ಕೆಲಸ ಅಥವಾ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಿದ್ರಂತೆ. ಅದಕ್ಕೆ ಸಂಬಂಧಪಟ್ಟಾಗ 3 ಜನ ಅರೆಸ್ಟ್ ಕೂಡ ಆಗಿದ್ರು, ಅವ್ರಿಗೆ ಬೇಲ್ ಸಿಕ್ಕಿ ಈಗಾಗಲೇ ಅವರು ಬಿಡುಗಡೆ ಕೂಡ ಆಗಿದ್ದಾರೆ. ಅಂತ ಒಂದಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಆಗಿತ್ತು. ಒಂದಷ್ಟು ಸಾಕ್ಷಿಗಳು ಆಮಿಷಕ್ಕೆ ಬಲಿಯಾಗುವಂತ ಸಾಧ್ಯತೆ ಅಥವಾ ಬೆದರಿಕೆಗೆ ಅವರು ಇದಾಗುವಂತ ಏನ್ ಬೇಕಾದ್ರೂ ಇರುತ್ತೆ. ಕೊನೆಗೆ ಕ್ಷಣದಲ್ಲಿ ಉಲ್ಟಾ ಹೊಡೆಯುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಈಗ ಪ್ರಾಸಿಕ್ಯೂಷನ್ ಶಿಕ್ಷೆಯನ್ನ ಕೊಡಿಸಲೇಬೇಕು ಅಂತಿರುವ ಸಂದರ್ಭದಲ್ಲಿ ಅವರಿಗೆ ಇನ್ನಷ್ಟು ಬಲ ಸಿಗಬೇಕಾಗತ್ತೆ ಅಥವಾ ಇನ್ನಷ್ಟು ಅವರ ಹ್ಯಾಂಡ್ ಸ್ಟ್ರಾಂಗ್ ಆಗಬೇಕಾಗತ್ತೆ. ಆಗ ಈ ಮಾಫಿ ಸಾಕ್ಷಿ ಅವರಿಗೆ ಪ್ರಯೋಜನಕ್ಕೆ ಬರುತ್ತೆ. ಈಗಾಗಲೇ ಸಾಕ್ಷಿಯನ್ನ ಕಲೆ ಹಾಕಿರುವ ಕಾರಣಕ್ಕಾಗಿ ಈ ಮಾಫಿ ಸಾಕ್ಷಿ ಹೇಳ್ತಿರುವಂತ ವಿಚಾರಗಳು ಅದಕ್ಕೆ ಪೂರಕ ಆದಾಗ ಪ್ರಾಸಿಕ್ಯೂಷನ್ ಕೈ ಮೇಲ್ ಆಗುತ್ತೆ. ಕಾರಣ, ಪ್ರದೋಷ್ ಎನ್ನುವಂಥ ವ್ಯಕ್ತಿಗೆ ಎಲ್ಲಾ ವಿಚಾರವೂ ಕೂಡ ಗೊತ್ತು. ಪ್ರದೋಷ್ ನಟ ದರ್ಶನ್ ಅತ್ಯಾಪ್ತ ಗೆಳೆಯ, ಆ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿ ಆಗಿದ್ದಂಥ ವ್ಯಕ್ತಿ, ಎಲ್ಲದಕ್ಕೂ ಕೂಡ ಆ ವ್ಯಕ್ತಿ ಸಾಕ್ಷಿ ಆಗಿದ್ದಾರೆ. ಇದು ಪ್ರಾಸಿಕ್ಯೂಷನ್ಗೆ ದೊಡ್ಡ ಮಟ್ಟಿಗೆ ಬಲ ನೀಡುತ್ತೆ. ಇದು ದರ್ಶನ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತಂದ್ರೆ, ಇಲ್ಲಿರುವಂತಹ ಇಲ್ಲಿವರೆಗೆ ಕಲೆ ಹಾಕಿರುವಂತಹ ಸಾಕ್ಷಿಗಳಿಗಿಂತ
ಇದೊಂದು ಕೈ ಮೇಲೆ ಎನ್ನುವಂತ ಸಾಕ್ಷಿ ಇದೀಗ ಪ್ರಾಸಿಕ್ಯೂಷನ್ಗೆ ಸಿಕ್ಕ ರೀತಿಯಲ್ಲಿ ಆಗಿದೆ. ಯಾಕಂದ್ರೆ ಇಂಚಿಂಚು ಮಾಹಿತಿಯನ್ನ ಆ ವ್ಯಕ್ತಿ ನೀಡುವಂತಹ ಕಾರಣಕ್ಕಾಗಿ. ಹೀಗಾಗಿ ಏನಾಗುವಂತಹ ಸಾಧ್ಯತೆಗಳು ಇರುತ್ತೆ ಅಂದ್ರೆ, ಸಾಧಾರಣವಾಗಿ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೆ ಹೀಗಾದಾಗ ಶಿಕ್ಷೆ ಆಗುವಂತ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರುತ್ತೆ. ಹೀಗಾಗಿ ದರ್ಶನ್ ಪರ ವಕೀಲರು ಇವರಿಗೆ ಮಾಫಿ ಸಾಕ್ಷಿ ಆಗೋದಕ್ಕೆ ಅವಕಾಶವನ್ನ ಕೊಡಬೇಡಿ ಅಂತ ಹೇಳಿ ವಾದವನ್ನ ಮಂಡಿಸ್ತಾರೆ. ನಿಮ್ಮೆಲ್ಲರಿಗೂ ಈಗ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ಓಕೆ, ಈಗ ಪ್ರದೋಷ್ ವಿಚಾರಕ್ಕೆ ಬರೋಣ. ಪ್ರದೋಷ್ ಪಾತ್ರ ಏನು ಇದರಲ್ಲಿ, ಹಾಗೆ ಪ್ರದೋಷ್ ಯಾಕೆ ಈಗ ದಿಢೀರ್ ಅಂತ ಹೇಳಿ ಮಾಫಿ ಸಾಕ್ಷಿಯಾಗಿ ಬದಲಾಗಿರೋದು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಪ್ರದೋಷ್ ಪಾತ್ರ ಏನು ಅಂದ್ರೆ ಇದರಲ್ಲಿ ಎಲ್ಲವೂ ಕೂಡ ಗೊತ್ತಿತ್ತು. ಮೊದಲಿಗೆ ಸ್ಟೋನಿ ಬ್ರೋಕ್ ಎನ್ನುವಂತ ರೆಸ್ಟೋರೆಂಟ್ ನಲ್ಲಿ ಮಾತುಕತೆ ನಡೆಸ್ತಾರಲ್ಲ, ಆ ಸಂದರ್ಭದಲ್ಲಿ ಪ್ರದೋಷ್ ಇದ್ದರು. ಹಾಗೆ ರೇಣುಕಾ ಸ್ವಾಮಿ ಕಳಿಸಿದಂತ ಮೆಸೇಜ್ ಅನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅಥವಾ ಇನ್ನೊಂದು ಕಡೆಯಲ್ಲಿ ಅದನ್ನು ಕೂಡ ಪ್ರದೋಷ್ ನೋಡಿದ್ದಾರೆ. ರೇಣುಕಾ ಸ್ವಾಮಿ ಕರ್ಕೊಂಡು ಬರುವಂತ ವಿಚಾರ ಪ್ರದೋಷ್ಗೆ ಗೊತ್ತಿತ್ತು. ಅದಾದ ಬಳಿಕ ಹೋಟೆಲ್ ಇಂದ ಆ ಸ್ಪಾಟ್ಗೆ ದರ್ಶನ್ ಪವಿತ್ರ ಗೌಡರನ್ನ ಕರ್ಕೊಂಡು ಹೋಗಿದ್ದೆ ಇದೇ ಪ್ರದೋಷ್. ಅದಾದ ಬಳಿಕ ದರ್ಶನ್ ವಾಪಸ್ ಕರ್ಕೊಂಡು ಹೋಗಿದ್ದು ಕೂಡ ಇದೇ ಪ್ರದೋಷ್. ರೇಣುಕಾ ಸ್ವಾಮಿ ಸಾವನ್ನಪ್ಪಿದಂತ ವಿಚಾರವನ್ನ ದರ್ಶನ್ಗೆ ತಿಳಿಸಿದ್ದು ಇದೇ ಪ್ರದೋಷ್. ರೇಣುಕಾ ಸ್ವಾಮಿ ದೇಹವನ್ನ ವಿಲೇವಾರಿ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದು ಪ್ರದೋಷ್. ಅದೇ ರೀತಿಯಾಗಿ 33 ಲಕ್ಷ ರೂಪಾಯಿ ಹಣವನ್ನ ಪಡೆದು ದರ್ಶನ್ರಿಂದ ಒಂದಷ್ಟು ಮಂದಿಗೆ ಶರಣಾಗುವಂತೆ ಸೂಚನೆಯನ್ನು ಕೊಟ್ಟಿದ್ದು ಇದೇ ಪ್ರದೋಷ್. ಇಷ್ಟೆಲ್ಲ ಆರೋಪಗಳಿದೆಯಲ್ಲ ಪ್ರದೋಷ್ ಮೇಲೆ. ಹಾಗಾದ್ರೆ ಪ್ರದೋಷ್ ಪಾತ್ರ ಇದ್ರಲ್ಲಿ ಕಡಿಮೆ ಹೇಗೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಪ್ರದೋಷ್ ಒಂದು ಪ್ಲಸ್ ಆಗಿದ್ದೇನಪ್ಪ ಅಂದ್ರೆ, ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಯುವಂತ ಸಂದರ್ಭದಲ್ಲಿ ಹಿಂಗೆ ಹೊಡೆದ್ರೆ ಆ ವ್ಯಕ್ತಿ ಸತ್ತೋಗಿ ಬಿಡ್ತಾನೆ ಅಂತ ಹೇಳಿ ಅದನ್ನು ತಪ್ಪಿಸುವುದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದು ಕೂಡ ಇದೇ ಪ್ರದೋಷ್. ಹಾಗೆ ರೇಣುಕಾ ಸ್ವಾಮಿ ಮೇಲೆ ಯಾವುದೇ ಹಲ್ಲೆಯನ್ನ ಮಾಡಿಲ್ಲ ಅಥವಾ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಬೇಕು ಎನ್ನುವಂತೆ ಇಂಟೆನ್ಷನ್ ಕೂಡ ಪ್ರದೋಷ್ಗೆ ಇರಲಿಲ್ಲ. ಆದರೆ ಕೊಲೆ ಆದ ಬಳಿಕ ಸಾಕ್ಷಿನಾಶಕ್ಕೆ ಪ್ರಯತ್ನ ಪಟ್ಟಿದ್ದು ಪ್ರದೋಷ್, ಒಂದಷ್ಟು ವಿಚಾರಗಳಲ್ಲಿ ಭಾಗಿಯಾಗಿದ್ದು ಪ್ರದೋಷ್. ಆದರೆ ನೇರವಾಗಿ ಎಲ್ಲೂ ಕೂಡ ಪ್ರದೋಷ್ ಭಾಗಿ ಆಗಿಲ್ಲ. ಓಕೆ, ಹಾಗಾದ್ರೆ ಯಾಕೆ ಪ್ರದೋಷ್ ದಿಢೀರ್ ಉಲ್ಟಾ ಹೊಡೆದಿದ್ದು? ಒಂದು ಏನಾಗಿದೆ ಅಂದ್ರೆ, ಕೆಲ ದಿನಗಳ ಹಿಂದೆಯೇ ಪ್ರದೋಷ್ ನನ್ನನ್ನ ದರ್ಶನ್ ಇರುವಂತ ಸೆಲ್ನಿಂದ ಬೇರೆ ಕಡೆಗೆ ವರ್ಗಾಯಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು. ಅಂದ್ರೆ ಅದರ ಅರ್ಥ ಸೆಲ್ ಒಳಗಡೆ ಅವರವರ ನಡುವೆ ವೈಮನಸ್ಸು ಮೂಡಿರುವಂತ ಸಾಧ್ಯತೆ ಇದೆ. ಅಥವಾ ದರ್ಶನ್ ಮೇಲೆ ಒಂದು ಆರೋಪ ಕೇಳಿ ಬರ್ತದೆ, ಎಷ್ಟು ಸತ್ಯವೋ ನನಗಂತೂ ಗೊತ್ತಿಲ್ಲ. ದರ್ಶನ್ ಇತರ ಆರೋಪಿಗಳ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅಂತ, ಅಂದ್ರೆ ಟೆನ್ಷನ್ ಇಂದ ಒತ್ತಡಕ್ಕೊಳಗಾಗಿ ಎನ್ನುವ ರೀತಿಯಲ್ಲಿ ಆ ಹಲ್ಲೆಗೆ ಒಳಗಾಗಿರುವಂತ ವ್ಯಕ್ತಿಯು ಕೂಡ ಪ್ರದೋಷ್ ಇರುವಂತ ಸಾಧ್ಯತೆ ಇದೆ. ಒಂದು ಕಾರಣ ಹೀಗಿರುತ್ತೆ. ಎರಡನೇ ಕಾರಣ, ಈಗಾಗಲೇ ಪ್ರದೋಷ್ ವಿಪರೀತ ಡಿಪ್ರೆಷನ್ ಹೋಗಿರಬಹುದು. ನನ್ನ ಪಾತ್ರ ಇದರಲ್ಲಿ ಹೆಚ್ಚಿಲ್ಲ, ಆದ್ರೆ ನನಗೆ ಈ ಪರಿಸ್ಥಿತಿ ಆಗ್ತಿದೆಯಲ್ಲ ಅಂತ ಹೇಳಿ. ಆಗ ಪ್ರದೋಷ್ಗೆ ಸಿಕ್ಕಂತ ಆಯ್ಕೆಯೇ ಈ ಮಾಫಿ ಸಾಕ್ಷಿ ಎನ್ನುವಂತ ಆಯ್ಕೆ ಆಗಿರಬಹುದು. ಮೂರನೆಯ ಕಾರಣ ಏನಪ್ಪಾ ಅಂದ್ರೆ, ಈ ಪ್ರಕರಣದಲ್ಲಿ ನನಗೆ ಶಿಕ್ಷೆ ಆಗುತ್ತೆ ಎನ್ನುವಂತ ಗ್ಯಾರಂಟಿ ಬಂದಿರಬಹುದು. ಅಂದ್ರೆ ಈಗಾಗಲೇ ಬೇಕಾದಂತ ಎಲ್ಲ ಸಾಕ್ಷಿಗಳು ಕೂಡ ಸಿಗ್ತಾ ಇದೆ. ಮುಂದೊಂದು ದಿನ ಹೀಗೆ ಹೋದ್ರೆ ಇದು ನಮ್ಮೆಲ್ಲರಿಗೂ ಕೂಡ ಶಿಕ್ಷೆ ಆಗಿಬಿಡುತ್ತೆ, ನಾನು ಇದರಲ್ಲಿ ಸುಮ್ಮನೆ ಬಲಿಕಾ ಬಕ್ರ ಆದೆ ಅಂತ ಹೇಳಿ ಅನ್ಸಿರ್ಬೋದು. ಹೀಗಾಗಿ ಮಾಫಿ ಸಾಕ್ಷಿಯಾಗಿ ಬದಲಾಗಿರ್ಬೋದು. ಇನ್ನೊಂದು ಕೇಳಿ ಬರ್ತಿರುವಂತ ಕಾರಣ ಅಂದ್ರೆ, ಪ್ರದೋಷ್ ತಂದೆಗೇನೋ ಕ್ಯಾನ್ಸರ್ ಇತ್ತಂತೆ. ಪ್ರದೋಷ್ ಜೈಲಲ್ಲಿದ್ದ ಸಂದರ್ಭದಲ್ಲಿ ತಂದೆ ತೀರ್ಕೊಂಡ್ರಂತೆ. ತಂದೆಯ ತಿಥಿ ಕಾರ್ಯಕ್ಕೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಪೆರೋಲ್ ಒಂದು ದಿನನೇನೋ ಸಿಕ್ಕಿತ್ತು, ತಿಥಿ ಅದೆಲ್ಲವನ್ನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಪ್ರದೋಷ್ಗೆ ಈಗ ಅನ್ಸಿರ್ಬೋದು, ನನ್ನ ತಂದೆಯ ಜೊತೆಗೆ ಕೊನೆಯ ದಿನಗಳು ಕಳೆಯೋಕೆ ಸಾಧ್ಯ ಆಗಿಲ್ಲ, ನನ್ನ ಟೆನ್ಷನ್ ಇಂದಲೇ ತಂದೆ ತೀರ್ಕೊಂಡಿರಬಹುದು, ಹೀಗೆಲ್ಲ ಅನ್ಸಿರುವಂತ ಕಾರಣ ಇದೆ. ಹೀಗಾಗಿ ಪ್ರದೋಷ್ ಈ ಸಂದರ್ಭದಲ್ಲಿ ಮಾಫಿ ಸಾಕ್ಷಿಯಾಗಿ ಬದಲಾಗಿರಬಹುದು. ಓಕೆ, ಇಷ್ಟು. ಹಾಗಾದ್ರೆ ಮುಂದೆ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ ಮಾಫಿ ಸಾಕ್ಷಿಗೆ ಪ್ರಾಸಿಕ್ಯೂಷನ್ ಒಪ್ಪಿಗೆ ಕೊಟ್ಟಾಗಿದೆ. ಕೋರ್ಟ್ ಇದನ್ನ ಹೇಗೆ ಪರಿಗಣಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಈಗ ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಬದಲಾಗಿರುವ ಕಾರಣಕ್ಕಾಗಿ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೆ ಶಿಕ್ಷೆ ಆಗುವಂತ ಸಾಧ್ಯತೆ ಇದೀಗ ಹೆಚ್ಚಾಗಿದೆ. ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.